ನಾನು ಚಟ್ನಿ, ನಾನು ಪೂರ್ತಿ, ನಾನು ಚಾಪುಟ್ಟಿ. ಅವರು ನಿಮ್ಗಿಂತ ಮುಂಚೆನೆ ಬಂದ್ಬಿಟ್ರು. ಅಡ್ಗೆಯವರು ಕೆಲ್ಸದವರು ಎಲ್ಲ ನಾಳೆ ಬಂದ್ಬಿಡ್ತಾರೆ ಸರ್. ನಮ್ಗೆ ಕೆಲ್ಸದವರೆಲ್ಲ ಯಾರು ಬೇಡ. ನಮ್ಮ ಅತ್ತಿಗೆನೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಆಂಟಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಆಂಟಿ. ಹಾಗಲ್ಲ ಮೇಡಮ್, ನಿಮ್ಗೆ ಎಲ್ಲ ಸೌಕರ್ಯನೂ ಮಾಡ್ಕೊಟ್ಬಿಟ್ವಾ ಅಂತ ನಿಮ್ MD ಹೇಳಿದ್ದಾರೆ. ನಿಮಗ್ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ನಮಗ್ ಯಾರು ತೊಂದ್ರೆ ಮಾಡಬಾರ್ದು, ಅರ್ಥ ಆಯ್ತಾ? ಓಕೆ ಮೇಡಮ್, ನಾನು ಬರ್ತೀನಿ ಮೇಡಮ್. ಅಯ್ಯೋ, ನನ್ನ ಅಡ್ಗೆ ಅಂದ್ರೆ ತುಂಬಾ ಫೇಮಸ್ ಅಂದ್ರೆ ನಾನು ಅದೇ ಚೆನ್ನಾಗಿ ಮಜ್ಜಿಗೆ ಮಾಡ್ತೀನಿ ಗೊತ್ತಾ? ಎಷ್ಟ್ ಚೆನ್ನಾಗಿ ಮಜ್ಜಿಗೆ ಮಾಡ್ತೀನಿ ಗೊತ್ತಾ? ಮಜ್ಜಿಗೆ ಮಾಡೋದು ಅಡಿಗೆ ಅಲ್ಲ, ಕಡಿಯೋದು ಅಂತಾರೆ. ಇಷ್ಟೆಲ್ಲ ಗೊತ್ತಾಗ್ತಿದೆ ನೀವ್ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ. ರಾಘವ್, ಇವ್ರೇ ನಮ್ಮ ಅತ್ತಿಗೆ. ನಾವ್ ಆಲ್ರೆಡಿ ಮೀಟ್ ಮಾಡಾಯ್ತು. ಮಜ್ಜಿಗೆ ಮೊಸರು ತರ ಮಿಕ್ಸ್ ಆಗ್ಬಿಟ್ಟಿದೀವಿ ಆಲ್ರೆಡಿ. ಇವರು ಮಮ್ಮಿ ಪಾರ್ಟ್ 2. ನಾವಿಬ್ರು ಆವಾಗ್ಲೇ ಫೋನ್ ಅಲ್ಲಿ ಫ್ರೆಂಡ್ ಆಗ್ಬಿಟ್ಟಿದ್ವಿ. ನೀನೇನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀಯಾ ಅಲ್ವಾ ಬಂಗಾರು? ಏ ರಾಘವ, ನಿನಗೋಸ್ಕರ ನಾನು ಏನೇನೋ ತಗೊಂಡ್ ಬಂದಿದ್ದೀನಿ. ಮೈಸನ್ನು ನಿನ್ಗೆ ಇಷ್ಟ ಆಗುತ್ತೆ ಅಂತ ನಿಂಬೆ ಹಾರ, ಚಪ್ಪಲಿ. ಇಲ್ಲಿ ಯಾರಿಗೂ ನನ್ ವೀಕ್ನೆಸ್ ಗೊತ್ತಿಲ್ಲ. ಎಲ್ಲ ಓಪನ್ ಮಾಡ್ಬೇಕು ಅಂತ ತಂದಿದ್ಯಾ ನೀನು? ನೀನ್ ಇದ್ಯಲ್ಲ, ನೀನು ಒಳ್ಳೆಯವಳು. ಆದ್ರೆ ದತ್ತಿ ದತ್ತಿ. ಮಾಮಿ, ನಂದಿನಿ ನೋಡ್ದ್ಯಾ? ನೀನು ಅವಳು ಬನ್ನು ಜಾಮ್ ತರ ಅಂಡ್ಕೊಂಡಿರ್ತೀರಾ. ಈಗ ನನ್ನ ಹತ್ರನೇ ಬಂದು ನಂದಿನಿ ನೋಡಿದ್ಯಾ ಅಂತ ಕೇಳ್ತೀಯಾ? ಅಳಿ ಅಂದ್ರೆ ಏನು ಅಂದ್ರೆ ನಿಮಗ್ ನಂದಿನಿ ತಾನೇ ಬೇಕು. ಹೌದು ಅಂದ್ರೆ ಎಲ್ಲ ಅವಳು ಈಗಷ್ಟೇ ನಿಮ್ಮನ್ನ ಹುಡ್ಕೊಂಡು ಗಾರ್ಡನ್ ಕಡೆಗೆ ಹೋಗಿದ್ದಾಳೆ. ಒಬ್ಳೆ ನಿಂತ್ಕೊಂಡಲ್ಲಿ ಏನ್ ಮಾಡ್ತೀವಿ ಇವಳು? ಒಳ್ಳೆ ದೆವ್ವದ ಮನೆ ಇದ್ದಂಗಿದೆ ಇದು. ಪ್ರೀತಿ ಮಾಡಬಾರದು, ಮಾಡಿದ್ರೆ ದೆವ್ವಾಗಿ ಹೋಗಿ ಎದುರಬಾರ್ದು. ಕಮಾನ್. ನಂದಿನಿ, ನಂದಿನಿ, ಗಾಳಿಯಲ್ಲಿ ನಾನು ತೇಲಿ ಹೋದೆ. ಹೆದರ್ಕೊಂಡ್ಬಿಟ್ಟೆ ಅನ್ಕೊಂಡ್ಯಾ? ನೈಟಲ್ಲಿ ಜಾಗಿಂಗ್ ಮಾಡಿ ಅಭ್ಯಾಸ ನಂಗೆ. ಅದಿರ್ಲಿ, ಏನು ಹಿಂದೆ ಮುಂದೆ ಎಲ್ಲಾ ಕಡೆ ಬರ್ತಾ ಇದ್ಯಾ? ಮ್ಯಾಜಿಕ್ ಗಿಜಿಕ್ ಏನಾರ ಮಾಡ್ತಾ ಇದ್ಯಾ? ನೀ ನಂಗೆ ನೋಡ್ಬೇಡ, ನಂಗೊಂಥರ ಆಗತ್ತೆ. ಜಡೆನಾ? ಏನ್ ತಲೆ ಮೇಲೆ ಹೊಡಿತಾ ಇದ್ಯಾ? ಪರ್ಫ್ಯೂಮ್ ಚೆನ್ನಾಗಿದ್ಯಾ? ಬುರೂಟು. ಏನ್ ಎಲ್ಲಾ ಕಡೆ ವಾಸನೆ ನೋಡ್ತಿದ್ಯಾ? ಏನ್ ವಿಷಯ? ನೀನು ನೋಡೋದಿಕ್ಕೆ ನನ್ ಶಿವ ತರನೇ ಇದೆಯಾ? ಶಿವನ? ನೀನು ನನ್ ಶಿವಾನೇ. ನೀನು ನನ್ ಶಿವಾನೇ. ಶಿವ? ಶಿವನ? ಯಾವನವನ್ ಶಿವ? ಮಮ್ಮಿ ಅಳಿ ಅಂದ್ರೆ ರೀ, ನಾನ್ ತುಂಬಾ ಸೀರಿಯಸ್ ಆಗಿದ್ದೀನಿ. ಸ್ವಲ್ಪ ನುಲಿಯೋದ್ ನಿಲ್ಲಿಸ್ತೀರಾ? ಮಮ್ಮಿ ಯಾಕೋ ಒಳ್ಳೆ ದೇವದಾಸ್ ತರ ನಿಂತಿದ್ಯಾ? ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಬಾ ಮಮ್ಮಿ. ನಿಂದು ಯಾವಾಗ್ಲೂ ಇದ್ದಿದ್ದೆ. ಬಾ ಅಂದ್ರೆ ಬರ್ಬೇಕು. ವಯಸ್ಸನ್ನು ಸೋ ಡಲ್ಲು. ಏನಾಯ್ತೋ? ಏನಂತ ಹೇಳ್ಬಿಟ್ಟಳು? ನಂದು ನಂದು ನನ್ ನೋಡಿ ನೀನ್ ಶಿವ ಇದ್ದಾಗಿದ್ಯಾ ಅಂತಳಮ್ಮ. ಛೀ, ಅವಳು ಬುದ್ಧಿನೇ ಇಲ್ಲ. ನಿನ್ನ ನೋಡ್ಬಿಟ್ಟು ಕೃಷ್ಣನ್ ತರ ಇದೆಯಾ ಅಂತ ಹೇಳ್ಬೇಕು. ಅವನ್ ಯಾರು? ಶಿವ ಜಡೆ ಬಿಟ್ಕೊಂಡು. ನೀನ್ ಹೇಳ್ತಿರೋದ ಲಾರ್ಡ್ ಶಿವ, ಇವಳು ಹೇಳ್ತಿರೋದ ಯಾರೋ ಬ್ಯಾಡ್ ಶಿವ ಅಮ್ಮ. ಹಿಂಗ್ ನಾನು ಹಿಡ್ಕೊಂಡು ನೀ ಶಿವ ಇದ್ದಂಗಿದ್ಯಾ, ನೀ ಶಿವಾನೇ ಅಂತ ಮುಸಿ ಮುಸಿ ಹೇಳ್ತಾಳಮ್ಮ. ಅಂದ್ರೆ ಏನ್ ಅರ್ಥ? ಅವಳು ಯಾರೋ ಶಿವನ ಲವ್ ಮಾಡ್ತಾಳೆ ತಾನೆ. ಈ ಬಗ್ಗೆ ಟೈಮೇ ಸರಿ ಇಲ್ಲ. ಹೋಗು, ಹಾಳಾಗೋಯ್ತು. ಹಂಗೆಲ್ಲ ಹೇಳ್ಬಾರ್ದು. ಇರು ಕೇಳೋಣ. ನಂದು ನಂದು ಪುಟ್ಟ ಬಾಮ ಇಲ್ಲಿ. ನೀನು ಇವನಿಗೆ ಶಿವು ಅಂತ ಕರ್ದಿಯಾ? ರಾಘವ್ಗೆ ಶಿವ ಅಂತ ಇನ್ನೊಂದು ಹೆಸರು ರಿವರ್ಸ್ ಗೇರ್ ಆಗ್ತಾ ಇದ್ದಾಳಲ್ಲ. ಇಲ್ವಲ್ಲ.
ಮತ್ತೆ ನಾನೇ ಯಾಕಮ್ಮ ಶಿವ ಅಂತ ಕರೀಲಿ? ಕರೆಕ್ಟ್ ಅಲ್ವಾ? ನೀನ್ ಹೋಗಮ್ಮ, ನಿನ್ ಕೆಲ್ಸ ನೋಡ್ಕೋ. ರಾಘವ್, ನಾನ್ ಮೇಲ್ ರೀಡಿಂಗ್ ರೂಮ್ ನಲ್ಲಿ ಇರ್ತೀನಿ. ಅಮ್ಮನ ಹತ್ರ ಮಾತಾಡ್ ಮುಗಿದ್ಮೇಲೆ ಮೇಲ್ ಬನ್ನಿ, ಬರ್ತೀನಮ್ಮ. ಮುಂದೆ ನಾಟಕ ಆಡ್ತೀಯ ನೋಡು ನೀನು. ಅವಳು ಕ್ಲಿಯರ್ ಆಗಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ, ನೀನೇ ಕನ್ಫ್ಯೂಸ್ ಆಗ್ತಾ ಇದ್ಯಾ. ಲಡ್ಡು ತರ ಇರೋ ಹುಡುಗಿ ನಿನಗೊಂದು ಲುಕ್ ಕೊಟ್ಬಿಟ್ಟು ಒಳಗ್ ಬಾ ಅಂತ ಕರಿದ್ರೆ ಏನು ಅರ್ಥ? ಏನ್ ಅರ್ಥ? ಅವಳು ನಿನ್ನ ರತಿ ಮನ್ಮದನ್ ತರ ರೊಮ್ಯಾನ್ಸ್ ಮಾಡಕ್ಕೆ ಒಳಗ್ ಕರಿತಾ ಇದ್ದಾಳೆ. ಅದಕ್ಕೆ ನೀನ್ ಯಾಕೆ ಒಳ್ಳೆ ನಾಗಿಣಿ ತರ ನುಲಿತಾ ಇದ್ಯಾ? ಅದಕ್ಕೆ ಅನ್ಸತ್ತೆ ಅಪ್ಪ ಬೇಗ ಮೇಲೋಗಿದ್ದು. ಹೋಗೋ, ರೊಮ್ಯಾನ್ಸ್ ಮಾಡು, ಹೋಗೋ. ಅವಳು ವಿಚಿತ್ರವಾಗಿ ಆಡ್ತಾಳಮ್ಮ. ಓದೆ ನಂದಿನಿ, ನಂದಿನಿ, ಇಲ್ಲೇ ನಿಂತಿಯಾಳೆ. ನಾನೇ ಕನ್ಫ್ಯೂಸ್ ಆದೆ ಅನ್ಸುತ್ತೆ. ನಂದಿನಿ, ನಂದಿನಿ ಕರೆದ್ರು ಒಳ್ಳೆ ಸ್ಟ್ಯಾಚು ತರ ಮಂತ್ರ ಹೇಳ್ಕೊಂಡು ನಿಂತಿಯಾಳಲ್ಲ. ಏ ನಂದಿನಿ, ಕಲ್ಪನಾ ನಂದಿನಿ ನಂದಿನಿ ಅಂತ ಕರೆದ್ರೆ ಹೆಂಗೋ ತಿರುಗಿ ನೋಡೋದು? ಈಗ ಏನಾಯ್ತು ನಿನಗೆ? ಹೇಳೋ. ಆಗ್ಲೇ ನನ್ನ ಹೆಸರು ಚೇಂಜ್ ಮಾಡಿ ಶಿವ ಅಂತ ಕರೆದ್ಲಲ್ಲ, ಈಗ ಅವಳ ಹೆಸರೇ ಚೇಂಜ್ ಮಾಡ್ಕೊಂಡು ಕಲ್ಪನಾ ಯಾಕೋ ನಂದು ಅಂತ ಕರಿತೀಯ ಅಂತ ಅಲ್ಲೆಲ್ಲ ಬಿಟ್ಕೊಂಡ್ ಮಾತಾಡ್ತೀಯಳಮ್ಮ. ಅಯ್ಯೋ ರಾಘವ, ಸ್ವಲ್ಪ ದಿನ ರೆಸ್ಟ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ನನ್ನ ಟಾರ್ಚರ್ ಮಾಡಬೇಡ. ಟಾರ್ಚರ್ ನಾನೆಲ್ಲ ಮಾಡ್ತಿರೋದು, ನನ್ನ ಅವಳು ಮಾಡ್ತೀಯಳಮ್ಮ. ಒಂದ್ ಕೆಲಸ ಮಾಡೋಣ, ನೀನು ನನ್ನ ಜೊತೆ ಬಾ, ಬಚ್ಚಿಟ್ಕೊಂಡು ನೋಡು ಅವಳು ಏನ್ ಮಾತಾಡ್ತಾಳೆ ನಿನಗೆ ಗೊತ್ತಾಗತ್ತೆ. ಬಾ. ಸರಿ ನಡಿ. ನೀನ್ ಇಲ್ಲೇ ಇಟ್ಕೋ, ತೋರಿಸ್ತೀನಿ. ಈಗ ನೋಡು ಹೇಗ್ ಮಾತಾಡ್ತಾಳೆ, ನೀನೇ ನೋಡು. ರಾಘವ್, ಎಷ್ಟೊತ್ತು ನಿಮ್ಗೋಸ್ಕರ ವೇಟ್ ಮಾಡೋದು? ಈಗ ತಾನೇ ಕಲ್ಪನಾ ನಂದಿನಿ ನಂದಿನಿ ಅಂತ ಕರೆದ್ರೆ ಯಾಕೋ ನೋಡೋದು ಅಂದೆ. ನಾನ್ ಯಾಕೆ ಹಂಗೆಲ್ಲ ಮಾತಾಡ್ಲಿ? ನಾನೇನ್ ಲೂಸ್? ಅಯ್ಯೋ ನಿನ್ನ ಲೂಸ್ ನೀನಲ್ಲಮ್ಮ, ಇದು ಇಲ್ಲಿ ನಿಂತಿದ್ದಾನಲ್ಲ ಇವನು ಲೂಸು. ನಾನ್ ಲೂಸಾ? ಇನ್ನೇನ್ ಮತ್ತೆ, ನನ್ ಸೊಸೆ ನೋಡು ಎಷ್ಟ್ ಚೆನ್ನಾಗ್ ಮಾತಾಡ್ತಾ ಇದ್ದಾಳೆ. ಇವಳು ಚೆನ್ನಾಗಿ ಮಾತಾಡೋದು. ಏನಾಯ್ತು ನಿನ್ಗೆ? ಹಿಂದೆ ನಂದಿನಿ ನಿಂತಿಯಾಳಮ್ಮ. ಹೌದು ಕಣೋ, ನಿನ್ ಹಿಂದೆನೆ ನಂದಿನಿ ನಿಂತಿದ್ದಾಳೆ. ಅಯ್ಯೋ, ನಿನ್ ಹಿಂದೆ ನಂದಿನಿ ನಿಂತಿಯಾಳಮ್ಮ. ನಡಿ ನಾನ್ಸೆನ್ಸ್. ನಿನಗೆ ಹಿಂದೆ ಯಾವ್ದು ಮುಂದೆ ಯಾವ್ದು ಗೊತ್ತಾಗ್ತಾ ಇಲ್ಲ. ನಿನ್ನ ಡಾಕ್ಟರ್ ಯಾಕೋ ಯಾವ್ದೋ ದೇಹದಲ್ಲಿ ತೂರ್ದಂಗೆ ಬರ್ತಾ ಇದೆಯಾ? ನಿನಗೆಲ್ಲ ಗೊತ್ತಾಗ್ತಿದೆ, ಆದ್ರೂ ನನ್ ಮಾತು ನಂಬ್ತಾ ಇಲ್ಲ ನೀನು. ಮೊದ್ಲು ನಿನ್ ಕಣ್ ಚೆಕ್ ಮಾಡಿಸ್ಬೇಕು. ಕಣ್ಣ? ನನ್ ಕಣ್ಣಿಗೆ ಏನಾಗಿದೆ? ನನಗ್ ದೆವ್ವ ಕಂಡ್ರೆ ಭಯ ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದ್ಯಾ? ಅದಕ್ಕೆ ಆಟ ಆಡಿಸ್ತೀಯಳ? ಏನ್ ಮ್ಯಾಜಿಕ್ ಎಲ್ಲ ಮಾಡ್ತಾಳಲ್ಲ. ಆಳಿ ಅಂದ್ರೆ ಯಾಕೆ ಹುಲ್ ತಿಂತಿದ್ದೀರಿ? ಮಗನೇ, ಸೇಮ್ ಟೇಸ್ಟ್ ಅಲ್ಲಿ ತಿಂಡಿ ಮಾಡಿಟ್ಟಿದ್ನಿ, ಅದನ್ನ ಹೋಗಿ ತಿನ್ಕೋ ಹೋಗು. ನಾವಿಬ್ರು ಮಾರ್ಕೆಟ್ ಹೋಗಿ ತರಕಾರಿ ತಂದ್ಬಿಡ್ತೀವಿ. ಯಾಕ್ ನಂದು ಒಂಥರ ನಗ್ತಾ ಇದ್ಯಾ? ಹೋಯ್ತಾ ಕಲ್ಪನಾ? ಎಲ್ಲ ಹೋಯ್ತಾ? ಇಲ್ಲಿ ಯಾರು ಹೋಗಿಲ್ಲ, ನಮ್ಮಮ್ಮ ನಿಮ್ಮ ಅತ್ತೆ ಆಚೆ ಹೋಗಿದಾರಷ್ಟೇ. ಗಂಡಸ್ತರ ಮಾತಾಡ್ತಿದ್ಯಾ, ಸಿಗರೇಟ್ ಬೇರೆ ಸೇತಾ ಇದ್ಯಾ. ಇದೆಲ್ಲ ತಮಾಷೆಗೆ ತಾನೆ? ನಾನ್ ಸಿಗರೇಟ್ ಸೇದಿಲ್ಲ. ಈಗ ಯಾರಮ್ಮ ಸೇತಾ ಇದ್ದಿ ಸಿಗರೇಟ್? ಶಿವ, ನನ್ ಶಿವ ಸೇದಿದ್ದು. ಹಿಂಗೆ ಸೇದೋದು ನನ್ ಶಿವ. ನೀನು ನೋಡಕ್ಕೆ ನನ್ ಶಿವ ತರನೇ ಇದೀಯ. ಶಿವ ಯಾವನೇ ಅವ್ನು ಶಿವ? ನೀನು ನನ್ ಕಲ್ಪನಾನ ಹೊಡಿತಾ ಇದೀಯಾ? ಇಲ್ಲ, ಜಡೆ ಶಿವ, ತುಂಬಾ ಕೆಟ್ಟ ಶಿವ. ಯಾವನೇ ಅವ್ನು ಜಡೆ ಶಿವ? ಅವ್ನು ಕೆಟ್ಟವನಾದ್ರೇನು ಒಳ್ಳೆಯವನಾದ್ರೇನು ನನಗೆ ಯಾಕೆ ಹೊಡಿತಾ ಇದ್ಯಾ? ಯಾವನೇ ಅವ್ನು ಶಿವ? ಯಾರೇ ಅದು ಕಲ್ಪನಾ? ನೀನೊಬ್ಳೇನೆ ಗಂಡ್ಸು? ನಾನು ಗಂಡ್ಸ್ ಕಣೆ. ಮಮ್ಮಿಗೆ ಹೇಳ್ತೀನಿ ತಡಿ. ಮಮ್ಮಿ,
ಇವರಿಬ್ರು ಫ್ರೆಶ್ ಆಗಿ ಬರ್ತೀಯಾರಲ್ಲಪ್ಪ, ಗೊತ್ತಾಗ್ಬಿಟ್ರೆ ಒಳಗಡೆ ಹೋಗಲ್ಲ, ತಗ್ಲಾಕ್ಬೇಕು ಇವರಿಬ್ಬರನ್ನ. ಈಗ ಬಂದ್ರ ಮಗನೇ ತಿಂಡಿ ತಿಂದಿಯಾ? ನಾನೊಬ್ನೇ ಚೆನ್ನಾಗಿ ತಿಂದೆ. ಯಾಕೋ ಒಂಥರ ಮಾತಾಡ್ತಾ ಇದೀಯಾ? ನೀನ್ ಹೇಳಿದ್ರೆ ನಂಬ್ತೀಯಾ? ನೀನೇನ್ ಇಟ್ಕೊಂಡ್ ಬಾರಿಸ್ತೀಯಾ? ಅಮ್ಮ ಏನು ಮಾ ಹೇಳೋ. ಅದು ನಂದಿನಿ ನಿನ್ನ ಹತ್ರ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕಂತಮ್ಮ. ಅಲ್ಲ ಅಳಿ ಅಂದ್ರೆ ನಾನಿಲ್ಲಿ ನಿಂತಿರೋವಾಗ ಅವಳಿಗೆ ಇವ್ರ ಹತ್ರ ಏನಂತೆ ಪರ್ಸನಲ್? ನೆಕ್ಸ್ಟ್ ಅವಳು ನಿಮ್ಮ ಹತ್ರನೇ ಮಾತಾಡೋದು, ಆತರ ಪಡ್ಬೇಡಿ. ನಂದು ಡಾರ್ಲಿಂಗ್, ನಂದು ಪುಟ್ಟ. ಯಾಕೆ ಹಿಂಗಾಗ್ತಾ ಇದೆ? ಉಯ್ಯಾಲ ತಾನಾಗಿ ತೂಗ್ತಾ ಇದೆಯಲ್ಲ. ಏಯ್ 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 ಸ್ಟಾಪ್ ಸ್ಟಾಪ್, ಗುಡ್ ಗರ್ಲ್. ನಂದು ಯಾರು ಇಲ್ವಲ್ಲ. ಹೆಲೋ, ಹೂ ಇಸ್ ದಿಸ್ ಬ್ಲಾಕ್ ಶೀಪ್? ಯಾರು ಇಲ್ಲ, ಸುಮ್ನೆ ಗಾಳಿ ಕಾಡ್ತಾ ಇದೆ ಅಷ್ಟೇ. ಯಾರು ಹೊಡೆದಿತ್ತು? ನನ್ ಕೈಲಾಗಲ್ಲಪ್ಪ, ಈ ಮನೇಲಿ ಏನೇನೋ ನಡೀತಾ ಇದೆ. ಇಷ್ಟು ಸೊಪ್ಪಿಗೆ 60 ರೂಪಾಯಿ. ಅದಕ್ಕೆ ತಾನೇ ನಾನು ಸೊಪ್ಪು ತಿಂತ ಕೂತಿದ್ದು. ರಾಕ್ಷಸ, ಓ, ಬಾರೋ ಇಲ್ಲಿ. ನಾನ್ ತಿಂಡಿ ತಿಂದ್ರೆ ಇವಳು ಫುಲ್ ಮೀಲ್ಸೇ ತಿಂದಂಗಿದೆ. ಪಾಪ. ಆಂಟಿ ನೀವಿಲ್ಲೇ ಕೂತ್ಕೊಳ್ಳಿ, ನಾನು ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ನಿಮ್ಮನ್ನ ಕರಿತೀನಿ. ಮಾ ಅಮ್ಮ, ಏನಾಯ್ತಮ್ಮ ನಿಂಗೆ? ಅವಳನ್ನ ಜುಟ್ಟಿಟ್ಕೊಂಡು ನೀನ್ ಹೇಳ್ಕೊಂತಿದ್ಯಾ, ನಾನು ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ರಾಘವ, ತುಂಬಾ ಥ್ಯಾಂಕ್ಸ್ ಕಣೋ. ಯಾಕಮ್ಮ? ನಾನ್ ಸಾಯೋವರೆಗೂ ಗಂಜಿನಾದ್ರೂ ಕುಡಿಸ್ತೀಯ ಅನ್ಕೊಂಡೆ, ಈಗ ನಂಬಿಕೆನೂ ಸತ್ತೋಯ್ತು. ನನ್ನ ಹತ್ರನು ಹೇಳ್ದೆ, ಅವಳ ಹತ್ರ ತಗಲಾಕ್ಬಿಟ್ಟಿಯಲ್ಲೋ. ನಾನು ಹೇಳಿದ್ರೆ ಎಲ್ಲಮ್ಮ ನಂಬ್ತೀಯ ನೀನು? ಈ ಮರ್ಯಾದೆ ನಾವಿಬ್ರೆ ಯಾಕೆ ಅನ್ಭವಿಸ್ಬೇಕು? ಅಲ್ಲಿ ನೋಡಲ್ಲಿ ಕೂತಿಯಾಳಲ್ಲ ಡುಮ್ಮಿ ಆಂಟಿ, ಅವಳು ತಗಲಾಕ್ಬೇಡ. ಸರಿ ಮಾಡ್ಕೊ, ಸರಿ ಮಾಡ್ಕೊ. ಆಂಟಿ, ಹಾ ಬಂದೆ ಬಂದೆ. ಏನು ಅಮ್ಮ ಮಗ ಇಬ್ರು ತುಂಬಾ ಪರ್ಸನಲ್ ಆಗಿ ಮಾತಾಡ್ತಾ ಇದ್ದೀರಾ? ನಿಮ್ ಬಗ್ಗೆನೆ. ಅಯ್ಯೋ, ನಿಮ್ ನಾಲ್ನಿ ನಿಮ್ಗೋಸ್ಕರ ಒಳ್ಳೆ ಗಿಫ್ಟ್ ತಂದಿದ್ದಾಳಂತೆ. ಅವಳೇ ಪರ್ಸನಲ್ ಆಗಿ ನಿಮ್ಗೆ ಕೊಡ್ತಾಳಂತೆ. ಹೋಗಿಸ್ಕೊಳ್ಳಿ. ನಂಗೆ ಗೊತ್ತಿತ್ತು ಅವಳು ನಂಗೆಲ್ಲ ತಂದಿರ್ತಾಳೆ ಅಂತ. ಥ್ಯಾಂಕ್ ಯು. ನಂದು ನಂದು ನಂದಿನಿ, ಏನಿದು ಇವಳೆಲ್ಲೂ ಕಾಣಿಸ್ತಾ ಇಲ್ವಲ್ಲ? ಇಲ್ಲಿದೆಯಾ ನಂದಿನಿ? ನಂದಿನಿ ಎಲ್ಲಿ ಹೋದ್ಲಿ ಇವಳು? ನಂದು ಏನ್ ಮಾಡೋದು ಹೇಳಿ ಡಾಕ್ಟರ್? ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಹುಡುಗಿನ ನಾನು ನೋಡ್ಕೋತೀನಿ. ಐ ಮೀನ್ ನಾನ್ ಟ್ರೀಟ್ ಮಾಡ್ತೀನಿ. ಡಾಕ್ಟರ್, ನಿಮ್ಗೆ ದೆವ್ವ ಅಂದ್ರೆ ಭಯನಾ? ಏನಪ್ಪ ನೀನು ಈಗಿನ ಕಾಲದಲ್ಲೂ ಚಿಕ್ಕ ಹುಡುಗನ್ ತರ ಮಾತಾಡ್ತೀಯಲ್ಲ? ದೆವ್ವ, ಪೀಡೆ, ಪಿಶಾಚಿ ಇವೆಲ್ಲ ಸುಳ್ಳು. ಡಾಕ್ಟ್ರೇ, ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಒಳಗ್ ಮಲಗಿದಾಳಲ್ಲ ಹುಡುಗಿ, ಅವಳಿಗೆ ರಿಯಲ್ ಆಗಿ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ. ನೋಡಿ, ಆ ಲೇಡೀಸ್ಗೆ ಈ ಲೆವೆಲ್ ಹೊಡೆದಿದೆ. ನೀವು ಬೇರೆ ಜೆಂಟ್ಸು, ಓಲ್ಡ್ ಜೆಂಟ್ಸು, ನೀವೇನಾರ ಅದ್ರ ಕೈ ಸಿಗಾಕೊಂಡ್ರೆ ಅಂತ ಅರ್ದು ನುಂಗಿ ನೀರ್ ಕುಡಿದು ಬಿಡುತ್ತೆ. ದಯವಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬಿಡಿ, ಎಸ್ಕೇಪ್. ನೋ 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 ನೋ, ನಾನು ಇದನ್ನ ಖಂಡಿತ ನಂಬಲ್ಲ. ನಾನು ಇದನ್ನ ಡೀಲ್ ಮಾಡ್ತೀನಿ. ನನ್ನ ಕಂಡ್ರೆ ದೆವ್ವ ಏನು, ಆದ್ರೂ ಸಹಿತ ಗಡ 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 ಅಂತ ನಡಗಿ ಓಡೋಗ್ಬಿಡ್ತಾಳೆ. ದಾರಿ ಬಿಡು. ಹೋಗಿ, ಕೇಡ್ಗಾಲಕ್ ನಾಯಿ ಮೊಟ್ಟೆ ಇಡ್ತಂತ ಹಂಗಾಯ್ತಿ ಮುದುಕಪ್ಪನ ಕತೆ. Hello, baby. I am doctor, the famous psychiatrist Harshvardhan. What is your problem? Some bad voice ಕೇಳಿಸ್ತಲ್ಲ. ಹಲೋ, ಈ ರೂಮ್ ನಲ್ಲಿ ಇರೋದು ನಾನೊಬ್ನೇ ಗಂಡ್ಸು. ಇನ್ನೊಂದು ಗಂಡ್ಸು ವಾಯ್ಸ್ ಹ್ಯಾಕ್ ಬರ್ತಾ ಇದೆ? ಹಲೋ, ಈಸ್ ಎನಿಥಿಂಗ್? ಏನು ಅಲ್ಲಾಡ್ದಾಗ ಆಯ್ತಲ್ಲಪ್ಪ.
ಎತ್ಲಪ್ಪ ಇವಳು ನಡೀತಾ ಇದೆ. ಒಳಗೆ ತುಂಬರಾಟ ನಡೀತಾ ಇದೆ ಅನ್ಸುತ್ತೆ. ಒಳಗೇನು ನಡೀಲೇ ಇಲ್ವಾ? ಡಾಕ್ಟರ್ ಹೆಂಗ ಹೋದ್ನೋ ಹಂಗೆ ಬಂದವನಲ್ಲ ಹೊರಗಡೆ. ಏನೋ ಹೈಡಿಂಗ್. ಆಲ್ ಈಸ್ ವೆಲ್. ಡಾಕ್ಟರ್ ನಾನು ಹೇಳಿದ್ದನ್ನ ಅವ್ರಿಗೆ ಹೇಳ್ಬಿಡು. ಡಾಕ್ಟ್ರೇ, ಅವಳು ನಿಮ್ಮ ಹತ್ರ ಏನ್ ಹೇಳಿದ್ಲು? ಏನಿಲ್ಲ, ಆ ಹುಡುಗಿ ನಿಮ್ಮನ್ನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದಾಳಂತೆ. ಆದ್ರೆ ಇವರಿಬ್ರು ಅವಳಿಗೆ ಡಿಸ್ಟರ್ಬ್ ಮಾಡ್ತಿದಾರಂತೆ. ಡಿಸ್ಟರ್ಬಾ? ಅದಕ್ಕೆ ಇವರಿಬ್ರನ್ನ ಸೆಕೆಂಡ್ ಶೋ ಕಳಿಸ್ಬಿಟ್ಟು ನೀವು ಆ ಹುಡುಗಿ ಇಬ್ರೇನೆ ಟಿಂಗ್ ಡಾಂಗ್ ಟಿಂಗ್ ಟಿಂಗ್ ಡಾಂಗ್ ಟಿಂಗ್ ಟಿಂಗ್ ಡಾಂಗ್ ಅಂತ ಒಟ್ಟಿಗೆ ಇರ್ಬೇಕಂತೆ. ನಾನು ಒಬ್ನೇನಾ? ಯಾಕೆ ಡಾಕ್ಟರ್ ನನ್ನ ಅವಳ ಹತ್ರ ಈ ತರ ತಗಲಾಗ್ತಿದ್ದೀರಾ? ನೀನ್ ಮಾತ್ರ ನನ್ನ ತಗಲಾಕ್ಲಿಲ್ವಾ? ಓಹೋ, ನೀನ್ ಯಾಕೆ ನನ್ನ ಅವಳ ಹತ್ರ ಹಿಂಗ್ ತಗಲಾಗ್ದೆ ಅಂತ ಮೈಂಡ್ ವಾಯ್ಸ್ ಅಲ್ಲಿ ಮಾತಾಡ್ತಿದ್ದೀರಾ? ನಿಮ್ಮನ್ನ ಹೆಂಗ್ ತಗಲಾಗ್ತೀನಿ ನೋಡಿ ಇವಾಗ.